ಏನ್ ಪೆರಿಯ ಪ್ರಪಂಚ ಅಂತ ಗೂಗಲ್ ಮಾಡಿ ನೋಡ್ದೆ. சிவனுக்கு பக்கத்துலேயே இருக்கிற மாதிரி இருக்கு. ஐ கேன் ஃபீல் த பாசிட்டிவ் எனர்ஜி. ஒரு நல்ல மன நிம்மதி கிடைக்கும் இங்கே வந்தால். These yoga practices and yoga meditation, everything is really working. ನಾವು ಇದೆಲ್ಲ ಕೆಲಸ ಇಲ್ಲ ನನ್ನ ಮಕ್ಕಳು ಮಾಡೋದು ಅಂತೇಳಿ ಅಷ್ಟು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಇಲ್ಲಿ ಗೂಗಲ್ ಅಂಟಿ ಲೆಫ್ಟ್ ತಗೊಳ್ರಿ ಅಂತ ಹೇಳ್ತಾರೆ. ಹೋಗುವಾಗ ಸ್ವಲ್ಪ ವಿಲೇಜ್ ಒಳಗಡೆ ಹೋದೋ ಥರ ಫೀಲಿಂಗ್ ಬರುತ್ತೆ. ಅಲ್ಲಿ ನೋಡಿ ಮುಗ್ಧ ಜೀವಗಳು ಅಡ್ಡಾಡವನೇ ಬರ್ತಾರೆ. ಬೆಂಗಳೂರಲ್ಲಿ ಬರೀ 3 ವರ್ಷದಲ್ಲಿ ಇದನ್ನು ಫಿನಿಶ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿರೋ ಪ್ಲೇಸ್ ಇದು. I'm an engineer by qualification. I run a food processing industry in Pina. ವೀಕೆಂಡ್ ಅಂತೂ ಜನಗಳು ಪಿತ ಅಂತ ಬರ್ತಾನೆ ಇರ್ತಾರೆ. ನೀವು ಧ್ಯಾನ ಮುಗಿಸ್ಕೊಂಡು ಬರುವಾಗ ನಿಮ್ಮ ಮನಸ್ಸಲ್ಲಿ ಏನೋ ಕಳ್ಕೊಂಡಿರೋ ಫೀಲಿಂಗ್ ಬರ್ತಾ ಇರುತ್ತೆ. ಆಮೇಲೆ ಗೊತ್ತಾಗುತ್ತೆ ನೀವು ಸ್ಲಿಪ್ಪರ್ ಕಲೆಕ್ಟ್ ಮಾಡ್ಕೊಬೇಕು ಅಂತೇಳಿ. ಒನ್ ಡೇ ಟ್ರಿಪ್ ಟುವರ್ಡ್ಸ್ ನಾರ್ತ್ ಬೆಂಗಳೂರು. ನಂದಿ ಹಿಲ್ಸು, ಈಶಾ ಫೌಂಡೇಶನು, ಲೇಪಾಕ್ಷಿ ಟೆಂಪಲ್. ಸೊ ಏರ್ಪೋರ್ಟ್ ರೋಡ್ ಮೇಲೆ ಸೀದಾ ನೀವು ಹೋಗ್ಬೇಕು. ನೆಕ್ಸ್ಟ್ ದೇವನಹಳ್ಳಿ ಸಿಗುತ್ತೆ. ಸೊ ದೇವನಹಳ್ಳಿಯಲ್ಲಿ ಮುಂದೆ ಲೆಫ್ಟ್ ಹೊಡಿಬೇಕು. ಸೊ ವಿಡಿಯೋದಲ್ಲಿ ಕಾಣ್ತಿದ್ದು ನೋಡಿ, ಆ ಲೆಫ್ಟ್ ಹೋದ್ರೆ ನಿಮಗೆ ನಂದಿ ಹಿಲ್ಸು. ಸೊ ಬೆಳಿಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ. ನಂದಿ ಹಿಲ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಭೋಗನಂದೇಶ್ವರ ಟೆಂಪಲ್ಗೆ ಹೋಗಿ. ಸೊ ಟೆಂಪಲ್ ಮುಗಿಸ್ಕೊಂಡು ಅಲ್ಲೇ ಎಲ್ಲಾದರೂ ನೀವು ತಿಂಡಿ ತಿನ್ಕೊಬೋದು. ಅದಾದಮೇಲೆ ನೆಕ್ಸ್ಟ್ ಸಿಗೋದು ಈಶಾ ಫೌಂಡೇಶನು. ಆದರೆ ಈಶಾ ಫೌಂಡೇಶನ್ಗೆ ಹೋಗಬೇಡಿ, ಈವ್ನಿಂಗು ಲೇಸರ್ ಶೋ ಇರುತ್ತೆ. ಈವ್ನಿಂಗ್ ಹೋಗಿ 4 ಗಂಟೆ ಮೇಲೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಲೇಪಾಕ್ಷಿ ಟೆಂಪಲ್ಗೆ ಹೋಗಿ. ಲೇಪಾಕ್ಷಿ ಟೆಂಪಲ್ ಮುಗಿಸ್ಕೊಂಡು ಆ ಕಡೆಯಿಂದ ಬರುವಾಗ ಅಲ್ಲೇ ಎಲ್ಲರೂ ಆಂಧ್ರ ಪ್ರದೇಶದಲ್ಲಿ ಪಾಪ್ ಗಿಫ್ಟ್ ತಿನ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಬನ್ನಿ. ನಾನು 5ನೇ ಕ್ಲಾಸ್ ಇದ್ದಾಗ ನಮ್ಮ ಹಾಸ್ಟೆಲ್ ಸಾಯಂಕಾಲ ಆಯ್ತು ಅಂದ್ರೆ ಸಾಕು, ಯಾವಾಗ್ಲೂ ಯೋಗಾಸನ, ಪ್ರಾಣಾಯಾಮ, ಭಸ್ತಿಕ ಅಂತ ಅದು ಇದು ಏನೇನೋ ಮಾಡಿಸ್ತಾ ಇದ್ರು. ನಮಗೆ ಇಷ್ಟ ಇಲ್ಲ ಅಂದ್ರೂ ಮಾಡ್ತಾ ಇದ್ವಿ, ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೇಷ್ಟ್ಗಳೆಲ್ಲ ಬಂದು ಹೊಡಿತಾ ಇದ್ರು. ಸೊ ಅದಾದ್ಮೇಲೆ ನಮಗೆ ಈ ಬ್ರೆಡ್, ಬನ್ನು, ಬಿಸ್ಕೆಟ್, ಕಸ, ಕಡ್ಡಿ, ಆಳಮೂಳ, ಅದ್ರ ಜೊತೆ ಏನೋ ಬೋರ್ಮಿಟ ಅಂತ ಒಂದು ಕೊಡ್ತಾ ಇದ್ರು, ಅದನ್ನ ಕುಡಿತಾ ಇದ್ವಿ. ಸೊ ಅದಾದ್ಮೇಲೆ ನಾವು ಓದ್ತಾ ಇದ್ವಿ. ಮತ್ತೆ 8:30 ಊಟ ಇರೋದು. ಊಟದಲ್ಲಿ ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ, ಸಾಂಬಾರು, ಮಜ್ಜಿಗೆ ಏನೇನೋ ಕೊಡೋರು. ಸೊ ನಾನು ಎವ್ರಿ ಟೈಮ್ ಹಿಂಗೆ ಯೋಗಾಸನ ಅಥವಾ ಹಿಂಗೆ ಮೆಡಿಟೇಷನ್ ಅಂತ ಮಾಡ್ತಿರುವಾಗ ನನ್ನ ತಲೆಯಲ್ಲಿ ಇವತ್ತು ಬ್ರೆಡ್ ಕೊಡ್ತಾರ, ಎಷ್ಟು ಕೊಡ್ತಾರೆ, ಬಿಸ್ಕೆಟ್ ಕೊಡ್ತಾರ, ಆಮೇಲೆ ಚಕ್ಲಿ ಕೊಡ್ತಾರ, ಕೋಡ್ಬೇಳೆ ಕೊಡ್ತಾರ, ಇವತ್ತು ಮುದ್ದೆ ಇರುತ್ತಾ, ಬರೀ ತಿನ್ನೋದೇ ಯೋಚನೆ ಬರೋದು. ಸೊ ಫಾಸ್ಟ್ ಫಾರ್ವರ್ಡ್ ಟು 2020 ನಾವು ಕೊಯಂಬತ್ತೂರಲ್ಲಿರೋ ಆದಿಯೋಗಿಗೆ ಹೋಗಿದ್ವಿ. ನಾವು ನಮ್ಮ ಕೊಲೀಗ್ಸ್ ಎಲ್ಲ ಅದೇ ಕೈ ಮುಕ್ಕೊಂಡು ಫೋಟೋ ಹೊಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಂತಾ ಇದ್ರು. ನಾನು 1-2-3 ಫೋಟೋ ಹೊಡ್ಕೊಂಡೆ. ಆದಿಯೋಗಿ ಸ್ಟ್ಯಾಚ್ಯೂ ಹಿಂದೆ ಹೋಗಿ ಆ ನೇಚರ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಅದ್ ನೋಡ್ತಿರುವಾಗ ಅಲ್ಲಿ ಬಹಳ ಜನ ಬರೋರು, ಫೋಟೋ ಹೊಡ್ಕೊಳ್ಳೋರು ಸುಮ್ನೆ ಹಿಂದೆ ಹೋಗ್ತಾ ಇದ್ರು. ನಾನು ಹಿಂದೆ ಎಲ್ಲೋ ಹೋಗ್ತಾರೆ, ಟಾಯ್ಲೆಟ್ ಎಲ್ಲ ಹೋಗ್ತಾರ ಬಿಡು, ಇಲ್ಲಿ ದೇವ್ರಲ್ಲ ಇಲ್ಲೆಲ್ಲ ಇರೋದಿಲ್ಲ, ಸೊ ಬೆಟ್ಟದ ಹತ್ರ ಎಲ್ಲೋ ಒಂದು ಟಾಯ್ಲೆಟ್ ಫೆಸಿಲಿಟಿ ಇರುತ್ತೆ, ಅಲ್ಲಿ ಹೋಗ್ತಾರ ಬಿಡು ಅಂತ ಸುಮ್ನೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಬಂದವರೆಲ್ಲ ಫೋಟೋ ಹೊಡ್ಕೊಳ್ಳೋದು, ಹಿಂದೆ ಹೋಗೋದು. ಸೊ ನಾನು ಅಲ್ಲಿ ಯಾರೋ ಒಬ್ಬ ನಿಂತ್ಕೊಂಡಿದ್ದ. ಸರ್ ಹಿಂಗ ಪೋಣ ಟಾಯ್ಲೆಟ್ ಇರುತ್ತಾ ಸರ್ ಅಂತ ಕೇಳ್ದೆ. ಅವನು ಸರ್ ಟಾಯ್ಲೆಟ್ ಕಡಿಯೋದು ಸರ್ ಒಳ್ಳೆ ಪೆರಿಯ ಪ್ರಪಂಚ ಇರಕ್ಕ ಸರ್ ಅಂದ. ನಾನು ಏನ್ ಪೆರಿಯ ಪ್ರಪಂಚ ಅಂತ ಗೂಗಲ್ ಮಾಡಿ ನೋಡ್ದೆ. சிவனுக்கு பக்கத்துலேயே இருக்கிற மாதிரி இருக்கு. ஐ கேன் ஃபீல் த பாசிட்டிவ் எனர்ஜி. ஒரு நல்ல மன நிம்மதி கிடைக்கும் இங்கே வந்தால். These yoga practices and yoga meditation, everything is really working. ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ ಹಾಸ್ಟೆಲಲ್ಲಿ ಯೋಗ, ಪ್ರಾಣ, ಮೆಡಿಟೇಷನ್ ಎಲ್ಲ ಮಾಡಿಸ್ತಾಯಿದ್ರು. ನಾವು ಇದೆಲ್ಲ ಕೆಲಸ ಇಲ್ಲ ನನ್ನ ಮಕ್ಕಳು ಮಾಡೋದು ಅಂತೇಳಿ ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಅಲ್ಲ ಬೆಂಗಳೂರಿಗೆ ಬಂದಾಗ ನಮಗೆ 6-7 ತಿಂಗಳು ಕೆಲಸ ಏನಿರಲಿಲ್ಲ, ಆವಾಗಲೂ ಏನು ಮಾಡ್ತಾ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಬೆಂಗಳೂರಲ್ಲಿ ಹೆಂಗೆ ಕೆಲಸ ಮಾಡ್ತಾ ಪ್ರೆಷರು, ಟೆನ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ಈ ಮೆಡಿಟೇಷನ್ ಎಲ್ಲ ಟ್ರೈ ಮಾಡಿದ್ದೆ. ಸೊ ನನಗಿದು ಪವರ್ಫುಲ್ ಟೂಲ್ ಅಂತ ಅನಿಸಿತ್ತು. ನಾನು ಯಾವಾಗ ಕೊಯಂಬತ್ತೂರಿಗೆ ಬಂದಿದ್ನಲ್ಲ, ಸೊ ಅಲ್ಲಿ ಕಾಣ್ತಿದ್ದೆಲ್ಲ ಲಿಂಗ ಹಿಂದ್ಗಡೆನೆ ಅವ್ರದ್ದೇ ಒಂದು ದೊಡ್ಡ ಪ್ರಪಂಚ ಇದೆ. ಈಶಾ ಯೋಗ ಸೆಂಟರ್, ಈಶಾ ಹೆಲ್ತ್ ಸೊಲ್ಯೂಷನ್ನು, ಆಮೇಲೆ ಒಂದಿಷ್ಟು ಟೆಂಪಲ್ ಇದೆ, ಭೈರಾದೇವಿ, ಜ್ಞಾನಲಿಂಗ ಅಂತೆಲ್ಲ ಇದೆ. ಅಲ್ಲಿ ತುಂಬ ಜನ ಸ್ಟೂಡೆಂಟ್ಸು, ಫಾರಿನರ್ಸು ಈ ಯೋಗ, ಮೆಡಿಟೇಷನು, ಧ್ಯಾನ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನೆಲ್ಲ ನೋಡಿದಾಗ ನನಗೆ ಅಲ್ಲ ಇದೆಲ್ಲ ನಮಗೆ ಮೊದಲೇ ಚಿಕ್ಕ ಹುಡುಗರದಾಗ ಹೇಳ್ಕೊಟ್ಟಿದ್ರಲ್ಲ, ಇದನ್ನ ನಾವು ಅಂದರೆ ಏನು ಪ್ರಾಕ್ಟೀಸೇ ಮಾಡ್ತಿಲ್ಲಲ್ಲ ಅಂದರೆ ಇಲ್ಲಿ ಬಂದು ನಾನು ಸ್ವಲ್ಪ ಇನ್ಸ್ಪೈರ್ ಆದೆ. ಸೊ ನೀವು ಬನ್ನಿ, ನೀವು ಈ ಎಕ್ಸ್ಪೀರಿಯನ್ಸನ್ನು ಅನುಭವಿಸಿ, ನಿಮಗೂ ಐ ಥಿಂಕ್ ಯು ಫೀಲ್ ರಿಯಲಿ ಗುಡ್. ಸೊ ಈ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರ ಹತ್ರ ಇರೋ ಆದಿಯೋಗಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ.
ಸೊ ಇದೇ ಹೈವೇ ಇಲ್ಲಿ ಗೂಗಲ್ ಅಂಟಿ ಲೆಫ್ಟ್ ತಗೊಳ್ರಿ ಅಂತ ಹೇಳ್ತಾರೆ. ಸೊ ನೋಡಿ ಇದೆ ಆದಿಯೋಗಿ ಅಂತ ಬೋರ್ಡು. ಇದು ಸ್ವಲ್ಪ ರೋಡ್ ಕಂಜೆಸ್ಟೆಡ್ ಆಗಿದೆ, ವಿಲೇಜ್ ಒಳಗಡೆ ಹೋಗುತ್ತೆ. ಇಲ್ಲಿ ನೋಡಿ ಆಲದ ಮರ ಅಲ್ಲೊಂದು ಗಾಡಿ ಬರ್ತದಲ್ಲ ಅದು ಎಕ್ಸಿಟ್, ಇಲ್ಲಿ ಲೆಫ್ಟ್ ಹೊಡೆದ್ರೆ ಎಂಟ್ರಿ. ಹಿಂಗೆ ಹೋಗುವಾಗ ಸ್ವಲ್ಪ ವಿಲೇಜ್ ಒಳಗಡೆ ಹೋದೋ ಥರ ಫೀಲಿಂಗ್ ಬರುತ್ತೆ. ಅಲ್ಲಿ ನೋಡಿ ಮುಗ್ಧ ಜೀವಿಗಳು ಅಡ್ಡಾಡವನೇ ಬರ್ತಾರೆ. ಸೊ ಇದೇ ಎಂಟ್ರೆನ್ಸು ಸದ್ಗುರು ಸನ್ನಿಧಿ ಅಂತೇಳಿ. ಸೊ ಇಲ್ಲಿ ಹೊಸದಾಗಿ ಹೋಟ್ಲೆಲ್ಲ ಇದೆ, ನೀವೇನಾದ್ರು ಊಟ ತಿಂಡಿ ಏನಾದ್ರು ಮಾಡಬೇಕು ಅಂದರೆ ಇಲ್ಲಿ ಮಾಡ್ಬೋದು. ಕೊಯಂಬತ್ತೂರಲ್ಲಿ ಈಶಾ ಫೌಂಡೇಶನ್ ಕಟ್ಟೋದಕ್ಕೆ ಸದ್ಗುರು 30 ವರ್ಷ ತೊಗೊಂಡ್ರಂತೆ. ಬೆಂಗಳೂರಲ್ಲಿ ಬರೀ 3 ವರ್ಷದಲ್ಲಿ ಇದನ್ನು ಫಿನಿಶ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿರೋ ಪ್ಲೇಸ್ ಇದು. ಸೊ ಈಗ ನಾವು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಇಲ್ಲಿ ನೋಡ್ದಂಗೆ ಇದು ಪಾರ್ಕಿಂಗ್ ಲಾಟು. ಇಲ್ಲಿ ತುಂಬ ಜನ ವಾಲಂಟಿಯರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು, ಆ್ಯಕ್ಟರ್ಸು ಅವರೆಲ್ಲ ಬಂದು ವಾಲಂಟಿಯರಿಂಗ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಇಷ್ಟ ಇದ್ದರೆ ನೀವು ಬಂದು ವೀಕೆಂಡ್ ವಾಲಂಟಿಯರ್ ಎಲ್ಲ ಮಾಡ್ಬೋದು. ಸರ್ ಹೇಳಿ, ಅಂದರೆ ನೀವು ವಾಲಂಟಿಯರ್ ಅಂದ್ರಲ್ಲ, ಇಲ್ಲಿ ಯಾವಾಗಿಂದ ವಾಲಂಟಿಯರ್ ಆಗಿರೋದು, ಏನು ಕತೆ? ನಮಸ್ಕಾರ, ನನ್ನ ಹೆಸರು ವಿನಾಯಕ್. ಇಲ್ಲಿ ಈ ಸತಿ ವೀಕೆಂಡ್ ವಾಲಂಟಿಯರಿಂಗಿಗೋಸ್ಕರ ಬಂದಿದ್ದೀನಿ ತುಮಕೂರಿಂದ. ಐ ಆಮ್ ಇಂಜಿನಿಯರ್ ಬೈ ಕ್ವಾಲಿಫಿಕೇಶನ್. ಐ ರನ್ ಎ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇನ್ ಪೀಣ್ಯ. ಸೊ ಬೇಸಿಕಲಿ ಇಲ್ಲೆಲ್ಲ ವಾಲಂಟಿಯರ್ ಆಗಿರೋರು ದೇ ಆರ್ ಫ್ರಮ್ ಗುಡ್ ಜಾಬ್, ಬಟ್ ಅಂದರೆ ಅವರೇ ವಾಲಂಟಿಯರ್ ಆಗಿ ಬಂದು ಇಲ್ಲಿ ಇದು ಮಾಡ್ತಾ ಇರೋದು. ಅಣ್ಣ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ರೊಫೆಷನ್ ಇಲ್ಲಿ ಒಂದು ಸೇವೆ ಮನೋಭಾವದಿಂದ ಬರ್ತೀವಿ. ಅಂದರೆ ವಾಲಂಟಿಯರಿಂಗ್ ಅಂದರೆ ಏನೇ ಜಾಬ್ ಇಲ್ಲಿ ಏನೇ ಅಣ್ಣ, ಈಗ ಪಾರ್ಕಿಂಗ್ ಲಾಟ್ ಅಸಿಸ್ಟೆನ್ಸ್ ಇರ್ಬೋದು, ವೆಲ್ಕಮಿಂಗ್ ಇರ್ಬೋದು, ಬೆಳಗ್ಗೆ ಟಿಕೆಟಿಂಗ್ ಅಲ್ಲಿ ಮಾಡ್ತಾ ಇದ್ದೀವಿ, ಎಂಟ್ರೆನ್ಸ್ ಅಲ್ಲಿ ಇದ್ರಲ್ಲಿ, ಅದರ ಆಲ್ ಸಾರ್ಟ್ಸ್ ಆಫ್ ವಾಲಂಟಿಯರಿಂಗ್ ಜಾಬ್ಸ್. ಸೊ ಇವಾಗ ನಿಮ್ಮ ಫ್ಯಾಮಿಲಿನೆಲ್ಲ ನೀವು ಇಲ್ಲೇ ಡ್ರಾಪ್ ಮಾಡಿ ನೀವು ಹೋಗಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಮೂಲೆಯಲ್ಲಿ ಸ್ಲಿಪ್ಪರ್ಸ್ನೆಲ್ಲ ಕೊಟ್ಟರೆ ಅವರು ನಿಮಗೆ ಲಾಸ್ಟಿಗೆ ಕೊಡ್ತಾರೆ. ಸೊ ಇದು ನಾಗಮಂಟಪ ಅಂತೇಳಿ, ಎಲ್ಲ ಭಕ್ತಾದಿಗಳು ಅದನ್ನು ಪ್ರದಕ್ಷಿಣೆ ಹಾಕಿ ಅವ್ರು ಇಲ್ಲಿ ಬೇಕಾದ್ರೆ ಧ್ಯಾನ ಬೇಕಾದ್ರೆ ಮಾಡ್ಬೋದು. ಸೊ ಇದೇ ಫಸ್ಟು ಸದ್ಗುರು ಅವರು ಇನಾಗ್ರೇಷನ್ ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಸೊ ಆ ಇನಾಗ್ರೇಷನ್ ಫಂಕ್ಷನ್ ನೀವು ನೋಡಿರ್ಬೋದು. ಅದೇನು ಸಂಗೀತ, ಅದೇನು ನೃತ್ಯ, ಅದೆಷ್ಟು ಜನಗಳು, ಅದೇನು ಪಾಸಿಟಿವ್ ಎನರ್ಜಿ. ಇಲ್ಲಿ ಏನೇ ನಿಮಗೆ ತಲೆನೋವು ಏನೇ ಇದು ಬಂದರೆ ಇಲ್ಲೊಂಥರ ಪಾಸಿಟಿವ್ ಎನರ್ಜಿ. ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ ಅದು ಬಿಡಿ, ಅದು ನಾವು ಮಾತಲ್ಲಿ ಒಂದೊಂದು ಎನರ್ಜಿಗಳ ಬಗ್ಗೆ ನಾವು ಮಾತಾಡಬಾರ್ದು. ಸೊ ಅದನ್ನು ಜಸ್ಟ್ ನೀವು ಫೀಲ್ ಮಾಡ್ಕೊಬೇಕಷ್ಟೇ. ಆಮೇಲೆ ಈ ನಾಗಮಂಟಪ ಒಳಗಡೆ ನೀವು ಮೊಬೈಲಲ್ಲಿ ಫೋಟೋ ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ನೀವು ಹೊರಗಡೆ ಬಂದುಬಿಟ್ಟೆ ಮಾಡಬೇಕು. ಅಲ್ಲೆಲ್ಲ ಜನಗಳು ಪ್ರದಕ್ಷಿಣೆ ಆಗ್ತಿರ್ತಾರೆ, ಕ್ಯೂ ಅಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ. ಆಮೇಲೆ ನೀವು ನಾಗನೆಲ್ಲ ಮುಟ್ಬೋದು. ಇದೇ ಮೇನ್ ಎಂಟ್ರೆನ್ಸ್ ಆ್ಯಕ್ಚುಲಿ. ಸೊ ಇಲ್ಲಿಂದ ನಿಮಗೆ ಫುಲ್ಲು ಅಂದರೆ ಒಂಥರ ಒಳ್ಳೆ ಫುಟ್ಬಾಲ್ ಅಂದರೆ ಅದಕ್ಕಿಂತ ದೊಡ್ಡ ಫೀಲ್ಡ್ ಥರ ಕಾಣುತ್ತೆ. ಸೊ ಇಲ್ಲೆಲ್ಲ ಜನಗಳು ಕೂರೋದು ಆ ಲೇಸರ್ ಶೋ ಮತ್ತು ಆ ಶೋ ಎಲ್ಲ, ಈವ್ನಿಂಗ್ ಶೋ ಎಲ್ಲ ನೋಡೋದಕ್ಕೆ. ಸೊ ಆಮೇಲೆ ಇದು ನೇಚರ್ ವೈಸು ತುಂಬ ಚೆನ್ನಾಗಿದೆ, ತುಂಬ ಕೂಲ್. ಅಂದರೆ ಈವ್ನಿಂಗ್ ಟೈಮಲ್ಲಿ ಮಾತ್ರ ಸಖತ್ತಾಗಿರುತ್ತೆ ಪ್ಲೇಸ್ ಇದು. ಸೊ ಆದಿಯೋಗಿ ಹೈಟ್ ಬಂದು 112 ಇರುತ್ತೆ. ಏನಕ್ಕೆ 112 ಅಂದರೆ ನಮ್ಮ ದೇಹದಲ್ಲಿ 112 ಚಕ್ರಗಳಿದೆ ಅಂತೆ, ಮತ್ತು ನಾವು ಮೋಕ್ಷನ ಸಾಧಿಸೋದಕ್ಕೆ 112 ಮಾರ್ಗಗಳಿದೆ ಅಂತೆ. ಸೊ ಅದಕ್ಕೆ ಇದ್ರದ್ದು ಹೈಟ್ ಬಂದು 112. ಇದು ಶಿವನ ನಿಜವಾದ ರುದ್ರಾಕ್ಷ ಮಾಲ. ಸೊ ರುದ್ರಾಕ್ಷ ಬಗ್ಗೆ ನಿಮಗೆ ತುಂಬ ಸ್ಟೋರಿಗಳಿದೆ, ಅದರಿಂದ ತುಂಬ ಅಡ್ವಾಂಟೇಜ್ ಇದೆ. ಅದು ನೀವು ಆನ್ಲೈನಲ್ಲಿ ನೋಡ್ಕೊಳ್ಳಿ. ಈಗ ಇದನ್ನು ಡೀಪಾಗಿ ಹೇಳೋದಕ್ಕಾಗೋದಿಲ್ಲ. ಆಮೇಲೆ ಇದು ಸೂರ್ಯಕಂಡ, ಚಂದ್ರಕುಂಡ, ಆಮೇಲೆ ಭೈರಾದೇವಿ ಟೆಂಪಲ್, ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಇದೆ. ಇದಾದಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ವಿಸಿಟ್ ಮಾಡೋದಕ್ಕೆ. ಸೊ ಇದೇ ಇಂಪಾರ್ಟೆಂಟು, ಜ್ಞಾನಲಿಂಗ ಅಂದರೆ ಗರ್ಭಗುಡಿ ಇದ್ದಂಗೆ. ಸೊ ಇಲ್ಲಿ ನೀವು ಕೂತ್ಕೊಂಡು ಎಷ್ಟೊತ್ತಾದರೂ ನೀವು ಧ್ಯಾನ ಮಾಡ್ಬೋದು. ತುಂಬ ಪೀಸ್ಫುಲ್ ಆಗಿರುತ್ತೆ. ತುಂಬ ಜನ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಇಲ್ಲೆಲ್ಲ ಪ್ರದಕ್ಷಿಣೆ ಹಾಕೋರು ಪ್ರದಕ್ಷಿಣೆ ಮಾಡ್ತಿರ್ತಾರೆ. ಆಮೇಲೆ ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಒಳಗಡೆ ಧ್ಯಾನ ಮುಗಿಸ್ಕೊಂಡು ಬರುವಾಗ ಅದೆಂಥದ್ದು ಪ್ರಸಾದ ಥರ ಕೊಡ್ತಾರೆ. ಅದು ನಾವು ಊರ ಸೈಡಲ್ಲೆಲ್ಲ ಹಬ್ಬದ ಟೈಮಲ್ಲಿ ಮಾಡಿದರೆ ನಾವು ಬೇಡ ಅಂತಿದ್ದಲ್ಲ, ಆ ಥರ ಪ್ರಸಾದ ಇರುತ್ತೆ. ಚೆನ್ನಾಗಿರುತ್ತೆ, ಸ್ವೀಟಾಗಿ ತೊಗೊಂಡು ತಿನ್ಬೋದು, ನೋ ಪ್ರಾಬ್ಲಮ್. ಸಾಯಂಕಾಲ ಹೊತ್ತು ತುಂಬ ಚೆನ್ನಾಗಿರುತ್ತೆ. ವೀಕೆಂಡ್ ಅಂತೂ ಜನಗಳು ಪಿತ ಅಂತ ಬರ್ತಾನೆ ಇರ್ತಾರೆ. ನೀವು ಧ್ಯಾನ ಮುಗಿಸ್ಕೊಂಡು ಬರುವಾಗ ನಿಮ್ಮ ಮನಸ್ಸಲ್ಲಿ ಏನೋ ಕಳ್ಕೊಂಡಿರೋ ಫೀಲಿಂಗ್ ಬರ್ತಾ ಇರುತ್ತೆ. ಆಮೇಲೆ ಗೊತ್ತಾಗುತ್ತೆ ನೀವು ಸ್ಲಿಪ್ಪರ್ ಕಲೆಕ್ಟ್ ಮಾಡ್ಕೊಬೇಕು ಅಂತೇಳಿ. ಸೊ ಇಲ್ಲೇ ಸ್ಲಿಪ್ಪರ್ನ ನೀವು ಕಲೆಕ್ಟ್ ಮಾಡಿಕೊಂಡು ಆ ಕವರೆಲ್ಲ ಇಡಿ.
ಸಾಯಂಕಾಲ 7 ಗಂಟೆ ಮೇಲೆ ಮೇಯ್ನ್ ಇಲ್ಲಿ ಅಂದರೆ ಲೇಸರ್ ಶೋ ಮತ್ತು ಹಾಡುಗಳು, ಸದ್ಗುರು ಅವರು ಇನ್ಫಾರ್ಮೇಷನ್ ಕೊಡೋದು ಆದಿಯೋಗಿ ಬಗ್ಗೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಸುಮ್ಮನೆ ಇಲ್ಲಿ ಮಾತಲ್ಲೇ ಅದು ಎಷ್ಟೇ ಹೇಳಿದ್ರು ಕಡಿಮೆ ಬಿಡಿ. ಅಲ್ಲಿ ಹೋಗಿ ಆ ಸೌಂಡು, ಆ ಪಾಸಿಟಿವ್ ವೈಬ್ಸು, ಆ ಎನರ್ಜಿನ ನೀವು ಫೀಲ್ ಮಾಡ್ಕೊಳ್ಳೇಬೇಕು. ಸೊ ದಿಸ್ ಈಸ್ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ನಾರ್ತ್ ಬೆಂಗಳೂರು. ಇಲ್ಲಿ ಮಾತು ಮಲ್ಲಿಗೆ ಅಂತ ಒಂದು ರೆಸ್ಟೋರೆಂಟ್ ಇದೆ. ಪ್ರೈಸಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ. ವೀಕೆಂಡ್ ಇರೋದ್ರಿಂದ ಎಲ್ಲ ಫ್ಯಾಮಿಲಿಗಳು ಫುಲ್ ಬಂದಿರ್ತಾರೆ, ಎಲ್ಲ ತುಂಬ ರಶ್ ಇರುತ್ತೆ. ನೀವೇನಾದರೂ ಫ್ಯಾಮಿಲಿ ಅಥವಾ ಮಕ್ಕಳ ಜೊತೆ ಬಂದರೆ ಲೇಸರ್ ಶೋ ನೋಡಿಕೊಂಡು ಆದಷ್ಟು ಬೇಗ ಎಕ್ಸಿಟ್ ಆಗಬೇಕು, ಇಲ್ಲಾಂದರೆ ತುಂಬ ಟ್ರಾಫಿಕ್ ಆಗುತ್ತೆ.